ಕೊರೋನಾ ಮತ್ತು ಮಾಧ್ಯಮದ ಕುರಿತು ಮಾತನಾಡುವಂತಹ ಸಂದರ್ಭದಲ್ಲಿ ನನಗೆ ತಕ್ಷಣವೇ ಒಂದು ಕಥೆ ನೆನಪಾಗುತ್ತೆ. ಅದು ಹಿಂದಿಯಲ್ಲಿರುವಂತಹ ಕಥೆ, ಅಂಧೆ ಔರ್ ಹಾತಿ ಎನ್ನುವಂಥದ್ದು. ಕುರುಡರು ಆನೆಯನ್ನ ಮುಟ್ಟಿ ಆನೆಯನ್ನು ಗುರುತಿಸುವ ಸ್ವರೂಪ ಆ ಕಥೆಯಲ್ಲಿದೆ. ಕಾಲನ್ನ ಹಿಡಿದವ ಕಂಬದ ಹಾಗಿದೆ ಅಂತ ಹೇಳೋದು, ಬಾಲವನ್ನ ಹಿಡಿದವ ಹೆಳಲಿನ ಹಾಗೆ ಇದೆ, ಹಗ್ಗದ ಹಾಗಿದೆ ಅಂತ ಹೇಳೋದು, ಹೊಟ್ಟೆಯನ್ನ ಮುಟ್ಟಿ ಗೋಡೆಯ ಹಾಗಿದೆ ಅಂತ ಹೇಳೋದು, ಕಿವಿಯನ್ನ ಮುಟ್ಟಿ ಮೊರದ ಹಾಗಿದೆ ಅಂತ ಹೇಳೋದು, ಇವು ಇರುವ ಆನೆಯನ್ನ ಬಿಟ್ಟು ಬಿಡಿ ಬಿಡಿಯ ಭಾಗಗಳನ್ನ ನೋಡಿ ಆನೆಯನ್ನ ಅರ್ಥೈಸುವ ಗುರುತಿಸುವ ಒಂದು ಪರಿಕಲ್ಪನೆ. ಹಾಗೆಯೇ ನಮ್ಮ ಮಾಧ್ಯಮಗಳು, ವೈದ್ಯರು, ರಾಜಕೀಯ ನಾಯಕರು ಹೀಗೆ ಗುರುತಿಸೋದಕ್ಕೆ ಪ್ರಯತ್ನ ಪಟ್ಟದ್ದು ಅಲ್ಲಗಳೆಯೋ ಹಾಗಿಲ್ಲ. ಆದರೆ ನಾವಿಲ್ಲಿ ನೆನಪಿಡಬೇಕು ಏನು ಅಂತಂದ್ರೆ, ಕೊರೋನಾ ಅನ್ನುವಂಥದ್ದು ಎಂದೂ ನೋಡದ ಅರಿಯದೇ ಇರುವಂತಹ ಸಾಂಕ್ರಾಮಿಕ ರೋಗವಾಗಿರೋದ್ರಿಂದ ಈ ಅಮೂರ್ತ ಸ್ವರೂಪದ ಗ್ರಹಿಕೆ ಅನಿವಾರ್ಯವಾಗಿತ್ತು ಅನ್ನೋದು ಕೂಡ ನಾವು ಅಲ್ಲಗಳೆಯೋ ಹಾಗಿಲ್ಲ. ಆದರೆ ಕೊರೋನಾದ ಹಿನ್ನೆಲೆಯಲ್ಲಿ ನಾವು ಮಾತನಾಡುವಾಗ, ಮಾಧ್ಯಮದ ಕುರಿತು ಮಾತನಾಡುವಾಗ ರಾಜಕೀಯದ ವಿದ್ಯಮಾನಗಳ ಬಗ್ಗೆ ಮಾತನಾಡೋದು ಅನಿವಾರ್ಯ ಅಂತ ಅನಿಸುತ್ತೆ. ಯಾಕೆ ಅಂತಂದ್ರೆ, ರಾಜಕೀಯ ವಿದ್ಯಮಾನಗಳು ಪರೋಕ್ಷವಾಗಿ ಮಾಧ್ಯಮದ ಇರುವಿಕೆಯ ಮೇಲೆ ಪ್ರಭಾವವನ್ನು ಬೀರ್ತವೆ. ಹೀಗಾಗಿ ರಾಜಕೀಯ ಕೆಲವು ಸಂಗತಿಗಳನ್ನ ನಾನು ನಿಮ್ಮ ಮುಂದಿಟ್ಟು ಮುಂದೆ ನಾನು ಮಾಧ್ಯಮದ ವಿಷಯಕ್ಕೆ ಬರ್ತೇನೆ. 2020 ಏಪ್ರಿಲ್ ಅವಧಿಯಲ್ಲಿ ಇಂಟರ್ನ್ಯಾಷನಲ್ ಪ್ರೆಸ್ ಇನ್ಸ್ಟಿಟ್ಯೂಟ್ IPI ಈ ಸಂಸ್ಥೆ ಭಾರತೀಯ ಮಾಧ್ಯಮದ ಸ್ವಾತಂತ್ರ್ಯ ಕುಸಿಯುವ ಆತಂಕವನ್ನ ವ್ಯಕ್ತಪಡಿಸುತ್ತೆ. ಸ್ವತಂತ್ರವಾಗಿ ವರದಿ ಮಾಡುವುದನ್ನ ಪರೋಕ್ಷವಾಗಿ ಕೇಂದ್ರ ಸರ್ಕಾರ ತಡೆಯೋದಕ್ಕೆ ಯತ್ನಿಸಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಅದು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುತ್ತೆ. ಆ ಅರ್ಜಿಯು ಕೂಡ ವಜಾ ಆಗುತ್ತೆ. ಆದರೆ ಇಲ್ಲಿ ನಮಗೆ ಗಮನಕ್ಕೆ ಬರುವಂತಹದ್ದು ಏನು ಅಂತಂದ್ರೆ, ಇದರ ನಂತರದ ಬೆಳವಣಿಗೆಗಳು ಅಂದ್ರೆ ಸಿದ್ಧಾರ್ಥ ವರದರಾಜನ್ ಅವರ ಬಂಧನದಿಂದ ಒಂದು ಸಂಚಲನ ಸೃಷ್ಟಿಯಾಗಿ ಮಾಧ್ಯಮದವರೆಲ್ಲ ಬೀದಿಗಿಳಿದಿರುವಂತಹದ್ದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಳಬಹುದು. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರ ಮಾಧ್ಯಮಗಳನ್ನ ಅಂದ್ರೆ ಡಿಜಿಟಲ್ ಮೀಡಿಯಾ ಮತ್ತು ಸಾಮಾಜಿಕ ಮಾಧ್ಯಮಗಳನ್ನ ಹೇಗೆ ನಿಯಂತ್ರಿಸಬೇಕು ಅನ್ನುವಂತಹದ್ದಕ್ಕೆ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ. ಆ ಸಮಿತಿಯಲ್ಲಿ ಹಲವಾರು ಜನ ಗಣ್ಯರಿದ್ದಾರೆ. ಭಿನ್ನ ಕ್ಷೇತ್ರಗಳ ವಿದ್ವಾಂಸರು ಮತ್ತು ಪಂಡಿತರು ಅದರಲ್ಲಿ ಸೇರಿಕೊಂಡಿದ್ದಾರೆ. ಜೊತೆಗೆ ಸಂಸದರು ಕೂಡ ಅಲ್ಲಿ ಸದಸ್ಯರಾಗಿದ್ದಾರೆ. ಅದರಲ್ಲಿ ಪ್ರಧಾನವಾದ ಹೆಸರುಗಳು ಅಂತಂದ್ರೆ ರವಿಶಂಕರ್ ಪ್ರಸಾದ್, ಸ್ಮೃತಿ ಇರಾನಿ, ಪ್ರಕಾಶ್ ಜಾವಡೇಕರ್, ಎಸ್ ಜಯಶಂಕರ್, ಮುಖ್ತಾರ್ ಅಬ್ಬಾಸ್ ನಖ್ವಿ, ಅನುರಾಗ್ ಠಾಕೂರ್, ಬಾಬುಲ್ ಸುಪ್ರಿಯೋ ಇಂಥವರ ಹೆಸರುಗಳನ್ನ ಪ್ರಧಾನವಾಗಿ ಗುರುತಿಸಬಹುದು. 2-3 ಸಭೆಗಳನ್ನ ಸೇರಿ ಒಂದು ರಿಪೋರ್ಟ್ ಅನ್ನ ಮಂಡಿಸಲಾಗಿದೆ ಅಂತ ಅಂದ್ಕೊಂಡ್ಬಿಟ್ಟು ಹೇಳಲಾಗುತ್ತೆ. ಇದರಲ್ಲಿ 97 ಪುಟಗಳ ವರದಿ ಇದ್ದು, ಅದರಲ್ಲಿ ಪ್ರಧಾನವಾಗಿ ಗಮನ ಸೆಳೆಯುವ ಸಂಗತಿ ಏನು ಅಂತಂದ್ರೆ, ಮಾಧ್ಯಮಗಳನ್ನ 3 ವಿಭಾಗಗಳನ್ನಾಗಿ ವರ್ಗೀಕರಣ ಮಾಡಲಾಗಿದೆ.
ಕಪ್ಪು, ಬಿಳಿ, ಹಸಿರು ಈ 3 ಬಣ್ಣಗಳ ಮೂಲಕ ವರ್ಗೀಕರಿಸಿ ಗುರುತಿಸಲಾಗಿದೆ. ಬಿಳಿ ಬಣ್ಣ ಸರ್ಕಾರದ ವಿರುದ್ಧವಾಗಿ ಇರುವಂತಹ ಮಾಧ್ಯಮಗಳನ್ನು ಗುರುತಿಸಿದ್ರೆ, ಬಿಳಿ ಬಣ್ಣದಲ್ಲಿ ಸರ್ಕಾರವನ್ನು ಬೆಂಬಲಿಸುವ ಮಾಧ್ಯಮಗಳ ಹೆಸರನ್ನ ಗುರುತಿಸಲಾಗಿದೆ ಅಂತೆ. ಹಾಗೆಯೇ ಹಸಿರು ಬಣ್ಣಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಪಟ್ಟಿ ಇದ್ದು, ಆ ಪಟ್ಟಿಯಲ್ಲಿ ಈ 2 ವರ್ಗಕ್ಕೆ ಸೇರದ ಮತ್ತು ಮಧ್ಯಂತರ ಸ್ಥಿತಿಯಲ್ಲಿದ್ದು ವ್ಯವಹರಿಸುವಂತಹ ಮಾಧ್ಯಮದವರಿಗೆ ಹಸಿರು ಬಣ್ಣವನ್ನು ಸಂಕೇತವಾಗಿ ಕೊಡಲಾಗಿದೆ. ಹಾಗೇನೆ 50 ಪ್ರಮುಖ ಪತ್ರಿಕೆಗಳು ಅಂದರೆ ಮಾಧ್ಯಮಗಳು ಮತ್ತು 50 ಪರವಾಗಿರುವ 50 ವಿರೋಧವಾಗಿರುವ ಮಾಧ್ಯಮಗಳ ಪಟ್ಟಿಯನ್ನ ಗುರುತಿಸಲಾಗಿದೆ. ಹೀಗೆ ಗುರುತಿಸುವುದರ ಜೊತೆಗೆ ಅಂತಾರಾಷ್ಟ್ರೀಯ ಮಾಧ್ಯಮ ನಮ್ಮ ಹಿಡಿತದಲ್ಲಿ ಇಲ್ಲ ಅನ್ನುವಂತಹದ್ದನ್ನು ಗಮನಕ್ಕೆ ತಂದಿದೆ. ಜೊತೆಗೆ ಭಾರತೀಯ ಡಿಜಿಟಲ್ ಮೀಡಿಯಾ ಕೂಡ ನಮ್ಮ ಹಿಡಿತದಲ್ಲಿ ಸಿಕ್ಕಿಲ್ಲ ಅನ್ನುವಂತಹದ್ದನ್ನು ಗುರುತಿಸಲಾಗಿದೆ. ಇದು ಸೋರಿಕೆಯಾದ ವರದಿಯಲ್ಲಿ ಸಿಕ್ಕಿರುವಂತಹ ಸಂಗತಿಗಳು. ಆದರೆ ಸಮಿತಿಯಲ್ಲಿ ಇರುವವರಿಗೆ ಮತ್ತು ರಾಜಕೀಯ ನಾಯಕರಿಗೆ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡಿದಾಗ ಇದನ್ನ ನಿರಾಕರಿಸ್ತಾರೆ ಮತ್ತು ಸಮಿತಿಯಲ್ಲಿ ಇಂತಹ ಯಾವುದೇ ವಿಷಯಗಳು ಚರ್ಚೆ ಆಗಿಲ್ಲ ಅನ್ನುವಂತಹ ಮಾತನ್ನ ಹೇಳಲಾಗಿದೆ ಅಂತ ವರದಿಗಳು ಹೇಳ್ತವೆ. ಇಲ್ಲಿ ನಮಗೆ ಗುರುತಿಸಿಕೊಳ್ಬೇಕಾದಂತಹದ್ದೇನು ಅಂತಂದ್ರೆ, ನಾನೇನು ಇಂಟರ್ನ್ಯಾಷನಲ್ ಪ್ರೆಸ್ ಇನ್ಸ್ಟಿಟ್ಯೂಟ್ ಇದರ ಆರೋಪ ಮತ್ತು ಈ ಸಮಿತಿಯ ಮೇಲಿನ ವಿಚಾರಗಳು ಪರಸ್ಪರ ತಾಳೆ ಹಾಕಿ ನೋಡಿದಾಗ ಇದರಲ್ಲಿ ಸತ್ಯಾಂಶ ಇಲ್ಲದೇ ಇಲ್ಲ ಅನ್ನೋದನ್ನು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಮಾಧ್ಯಮಗಳ ಜೊತೆಗೆ ಸರ್ಕಾರ ಹೀಗೆ ವ್ಯವಹರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳು ಕೊರೋನಾದ ಜೊತೆಗೆ ಯಾವ ರೀತಿಯಲ್ಲಿ ಸ್ಪಂದಿಸಿವೆ, ಅವು ಎಷ್ಟು ಸ್ವತಂತ್ರವಾಗಿದ್ವು, ಸರ್ಕಾರದ ಯೋಜನೆಗಳು ನೆಲೆ ನಿಲುವುಗಳನ್ನು ಎಷ್ಟರ ಮಟ್ಟಿಗೆ ವಸ್ತುನಿಷ್ಠವಾಗಿ ಅವುಗಳಿಗೆ ಪ್ರತಿಕ್ರಿಯೆಯನ್ನು ಸಲ್ಲಿಸಿದ್ವು, ಇಂಥವುಗಳನ್ನು ಪರಿಶೀಲಿಸಬಹುದು ಅಂತ ಅಂದ್ಕೊಳ್ತಾನೆ. ಕೊರೋನಾ ಅಂದ್ರೆ ಒಂದು ರೀತಿಯಲ್ಲಿ ಪಂಡೋರಾಳ ಪೆಟ್ಟಿಗೆ ಇದ್ದ ಹಾಗೆ. ಈ ಪೆಟ್ಟಿಗೆಯನ್ನ ತೆಗೆದ್ರೆ ಒಳಗಿರುವ ರೋಗಗಳೆಲ್ಲ ಹೊರಗಡೆ ಬರ್ತಾವೆ ಅನ್ನುವಂಥ ಒಂದು ನಂಬಿಕೆ ಇದು. ಆ ಪಂಡೋರಾಳ ಪೆಟ್ಟಿಗೆ ತೆಗೆದ ಹಾಗೆ ನಮ್ಮ ಭಾರತೀಯ ವ್ಯವಸ್ಥೆಯಲ್ಲಿ ಇದೆ ಅಂತ ನನಗನ್ಸಿತು. ಪ್ರಪಂಚದಾದ್ಯಂತ ಈ ಸಮಸ್ಯೆ ಇರುವಂತಹದ್ದು, ಇದೇನು ಭಾರತದಲ್ಲಿ ಮಾತ್ರ ಆಕ್ರಮಿಸಿಕೊಂಡ ಸಾಂಕ್ರಾಮಿಕ ರೋಗ ಏನಲ್ಲ. ಹೀಗಾಗಿ ಭಾರತದಾದ್ಯಂತ ರೂಪುಗೊಂಡ ಕೊರೋನಾದ ಕುರಿತ ಮಾಧ್ಯಮದ ಅಭಿಪ್ರಾಯಗಳು ಒಂದು ಕಡೆ ಆದರೆ, ಪ್ರಪಂಚದಾದ್ಯಂತ ಇದ್ದ ಕೊರೋನಾದ ಕುರಿತು ಇದ್ದ ಅಭಿಪ್ರಾಯಗಳು ಇನ್ನೊಂದು ಬಗೆಯು. ಎಲ್ಲಾ ದೇಶಗಳು ಮಾನವೀಯತೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಪಂದಿಸಿ ಹೋರಾಡಿದರೆ, ಮಹಾಮಾರಿಯನ್ನ ಓಡಿಸೋದಕ್ಕೆ ಪ್ರಯತ್ನ ಪಟ್ಟರೆ, ನಮ್ಮಲ್ಲಿ ವಸ್ತುನಿಷ್ಠವಾಗಿ ಅದೇ ಸ್ವರೂಪದಲ್ಲಿ ನಡೀಲಿಲ್ಲ ಅನ್ನುವಂತಹದ್ದನ್ನು ತುಂಬಾ ವಿಷಾದದಿಂದನೇ ಹೇಳಬೇಕಾಗತ್ತೆ. ಹೀಗಂದ ಮಾತ್ರಕ್ಕೆ ಎಲ್ಲಾ ಮಾಧ್ಯಮಗಳು ಹೀಗೆ ಮಾಡಿದವು ಅಂತ ಏನಿಲ್ಲ. ಸರ್ಕಾರ ಏನು
ಒಂದು ಸಮಿತಿಯನ್ನು ಗುರುತಿಸಿ ಆ ಸಮಿತಿಯಲ್ಲಿ ಕರಿ, ಬಿಳಿ ಮತ್ತು ಹಸಿರು ಬಣ್ಣದ ಮಾಧ್ಯಮಗಳು ಅಂತ ಏನು ಹೇಳಿದಾರೆಯೋ ಈ ಮೂರೂ ಸ್ವರೂಪದ ಮಾಧ್ಯಮಗಳು ತಮ್ಮದೇ ಆದ ಸ್ವರೂಪದಲ್ಲಿ ಕೆಲಸವನ್ನ ಮಾಡಿವೆ ಅಂತ ಧಾರಾಳವಾಗಿ ಹೇಳಬಹುದು. ಅಂದ್ರೆ ಮಾಧ್ಯಮಗಳು ಸರ್ಕಾರ ರೂಪಿಸುವ ನಿಯಮಗಳು, ನಿರ್ಣಯಗಳ ಮೇಲೆ ಮಾಧ್ಯಮಗಳು ಪ್ರತಿಕ್ರಿಯಿಸುವ ರೂಪ ಇರುತ್ತೆ. ಹೀಗಾಗಿ ಸರ್ಕಾರದ ನಿರ್ಣಯಗಳು ಹೇಗಿದ್ವು ಕೊರೋನಾಕ್ಕೆ ಸಂಬಂಧಿಸಿದಂತೆ ಅನ್ನುವಂಥ ಕೆಲವು ಸಂಗತಿಗಳನ್ನು ನಾನಿಲ್ಲಿ ಚರ್ಚೆಗೆ ತಗೊಳ್ಳೋದಕ್ಕೆ ಬಯಸ್ತೇನೆ. ಕೊರೋನಾದ ಮೊದಲ ಅಲೆ ಎದ್ದಾಗ ಕೇಂದ್ರ ಸರ್ಕಾರ ಬಹಳ ಉತ್ಸಾಹದಿಂದ ಇದನ್ನು ಎದುರಿಸುವ ಎಲ್ಲಾ ಸ್ವರೂಪದ ಸಿದ್ಧತೆಯನ್ನ ಪ್ರಾಥಮಿಕ ಹಂತದಲ್ಲಿಯೇ ತೋರಿಸಿತು. ಜನ ಅಷ್ಟೇ ಉತ್ಸಾಹದಿಂದ ಸ್ಪಂದಿಸಿದ್ರು, ಜೊತೆಗಿದ್ರು. ಆದರೆ ಎರಡನೆಯ ಅಲೆ ಬಂದಾಗ, ಆ ಸಮಯ ಬಂದಾಗ ಕೇಂದ್ರ ಸರ್ಕಾರ ಈ ಮಧ್ಯದ ಅವಧಿಯಲ್ಲಿ ಮೌನ ಧಾರಣ ಮಾಡಿತು. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ವರ್ಗಾಯಿಸಲಾಯಿತು. ಲಾಕ್ಡೌನ್ ಮಾಡುವ ಪರಿಕಲ್ಪನೆಯ ಬಗ್ಗೆ ಆಯಾ ರಾಜ್ಯಗಳಿಗೆ ಬಿಟ್ಟುಕೊಡಲಾಯಿತು. ಇಲ್ಲಿ ಹೇಳುವ ಪ್ರಶ್ನೆ ಏನು ಅಂತಂದ್ರೆ, ಕೆಲವು ಈಗಾಗಲೇ ತಜ್ಞರು ಎತ್ತಿದ ಪ್ರಶ್ನೆ ಅದು ಏನು ಅಂತಂದ್ರೆ, ಇಷ್ಟು ಬೇಗ ನಮ್ಮಲ್ಲಿ ಲಾಕ್ಡೌನ್ ಮಾಡುವ ಅಗತ್ಯ ಇತ್ತೇ ಅನ್ನುವಂಥದ್ದು ಒಂದು ಪ್ರಶ್ನೆ. ಮುಂಜಾಗರೂಕತೆಯ ಕ್ರಮಕ್ಕಾಗಿ ಅನ್ನುವಂಥದ್ದು ಒಂದಾದ್ರೆ, ಯಾವಾಗ ನಿಜವಾಗಿಯೂ ಲಾಕ್ಡೌನ್ ಮಾಡುವ ಅಗತ್ಯ ಇತ್ತೋ ಆವಾಗ ಮಾಡಲಿಲ್ಲ ಅನ್ನುವಂತಹ ಟೀಕೆಗಳು ವ್ಯಕ್ತವಾಗಿರುವಂತಹದ್ದನ್ನು ನಾವು ನೋಡುತ್ತೇವೆ. ರಾಜ್ಯ ಸರ್ಕಾರಗಳಿಗೆ ಈ ಅಧಿಕಾರವನ್ನು ವರ್ಗಾಯಿಸಿದ ಮೇಲೆ ರಾಜ್ಯ ಸರ್ಕಾರಗಳು ತೆಗೆದುಕೊಂಡಂತಹ ನಿರ್ಣಯಗಳು ಹೇಗಿದ್ವು ಅಂತ ಅಂದ್ಕೊಂಡ್ಬಿಟ್ಟು ಪರಿಶೀಲನೆ ಮಾಡಿದ್ರೆ, ಮೊದಲನೆಯ ಅಲೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳ ಸ್ವರೂಪವನ್ನೇ ಎರಡನೆಯ ಅಲೆಯ ಸಂದರ್ಭದಲ್ಲಿ ತೆಗೆದುಕೊಂಡದ್ದು. ಕಾರ್ಯವೈಖರಿಯಲ್ಲಿ ಯಾವುದೇ ವ್ಯತ್ಯಾಸಗಳು ಇರಲಿಲ್ಲ, ಒಂದೇ ಸ್ವರೂಪದವಾಗಿದ್ವು. ರೋಗದ ಸ್ವರೂಪದಲ್ಲಿ ವ್ಯತ್ಯಾಸವಾದಾಗ ತೆಗೆದುಕೊಳ್ಳುವ ಕ್ರಮದಲ್ಲಿಯೂ ಕೂಡ ವ್ಯತ್ಯಾಸಗಳು ಆಗಬೇಕಾಗಿತ್ತು ಅನ್ನುವಂಥದ್ದು ಒಂದು ವಾದ. ಅಂದ್ರೆ ಮುಖ್ಯವಾಗಿ ಎರಡನೆಯ ಅಲೆ ಬಂದಾಗ ಕೊರೋನಾ ಗಾಳಿಯಿಂದಲೂ ಹರಡುತ್ತದೆ ಅನ್ನುವಂತಹ ನಿರ್ಣಯಕ್ಕೆ ಬಂದದ್ದು. ಹೆಚ್ಚು ಚರ್ಚೆಯಾಗಿ ಕೊನೆಗೆ ಇದು ವಿಶ್ವ ಆರೋಗ್ಯ ಸಂಸ್ಥೆಯೂ ಕೂಡ ಈ ವಿಚಾರಕ್ಕೆ ಸಹಮತವನ್ನು ವ್ಯಕ್ತಪಡಿಸಿತು. ಯಾವಾಗ ಕೊರೋನಾ ಗಾಳಿಯ ಮೂಲಕ ಹಬ್ಬುತ್ತೆ ಅಂತ ಅಂದಾಗ, ಮೊದಲ ಹಂತದ ಲಾಕ್ಡೌನ್ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳು ಏನಿದ್ವೋ ಅವೇ ಎರಡನೇ ಹಂತದಲ್ಲಿ ಮುಂದುವರಿಸಿದಂತಹ ಸ್ವರೂಪ ಇದ್ದಾಗ ಏನಾಗ್ಬಿಟ್ಟಿದೆ, ಸರಿ ಇಲ್ಲಿಯ ನಿರ್ಣಯಗಳು ವ್ಯರ್ಥ ಸ್ವರೂಪದವು ಅಂತ ಅಂದ್ಕೊಂಡ್ಬಿಟ್ಟು ಸ್ಪಷ್ಟಪಡಿಸಿದ್ದಿದೆ. ಅಂದ್ರೆ ಗಾಳಿಯಿಂದ ಇದು ಹಬ್ಬುತ್ತೆ ಅಂತ ಅಂದಮೇಲೆ ನಾವು ಮಧ್ಯದಲ್ಲಿ ಅಂತರವನ್ನ ಕಾಯ್ದುಕೊಳ್ಳಬೇಕು ಅನ್ನುವ ವಿಚಾರವಾಗಲಿ, ಲಾಕ್ಡೌನ್ ಮಾಡಲೇಬೇಕು ಅನ್ನುವಂತಹ ವಿಚಾರ ಆಗಲಿ, ಮತ್ತು ಸ್ಯಾನಿಟೈಸರ್
ಮಾಡಬೇಕು ಅನ್ನುವಂತಹ ವಿಚಾರ ಆಗಲಿ, ಇವೆಲ್ಲ ಎಷ್ಟರ ಮಟ್ಟಿಗೆ ಸಮರ್ಥನೀಯ ಅನ್ನುವಂತಹದ್ದು ಪ್ರಶ್ನೆ ಬರುತ್ತೆ. ಅದಕ್ಕೆ ನಾನು ಆನೆಯ ಕಥನವನ್ನ ಏನು ಹೇಳಿದ್ನೋ ಆ ಆನೆಯ ಕಥನ ಇದಕ್ಕೆ ಇಲ್ಲಿ ಅನ್ವಯ ಆಗತ್ತೆ ಹೆಚ್ಚು ಕಡಿಮೆ ಅಂತ ಅನಿಸಿದ್ದು. ಇದರ ಜೊತೆಗೆ ಎರಡನೆಯ ಅಲೆಯ ಸಂದರ್ಭದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾದರೂ ಕೂಡ ಸಾವಿನ ಪ್ರಮಾಣ ಕಡಿಮೆ ಆಗಿತ್ತು. ಸಾವಿನ ಪ್ರಮಾಣ ಕಡಿಮೆ ಆಗಿದ್ದಾಗಲೂ ಕೂಡ ಮೊದಲ ಅಲೆಯ ನಿಯಮಗಳನ್ನೇ ಎರಡನೇ ಅಲೆಗೆ ಅನ್ವಯ ಮಾಡಿದ್ರಿಂದಾಗಿ ಸಾಮಾನ್ಯ ಜನತೆ ಹೆಚ್ಚು ತೊಂದರೆಗೆ ಒಳಗಾಗಬೇಕಾಗಿ ಬಂತು. ಮೊದಲನೆಯ ಅಲೆಯ ಸಂದರ್ಭದಲ್ಲಿ ವಲಸೆ ಹೋಗುವ ಸನ್ನಿವೇಶ, ಸಂದರ್ಭಗಳು, ಕಥನಗಳು ನಮಗೆ ಮೈ ಮನವನ್ನ ಗಾಯ ಮಾಡುವ ಹಾಗೆ ಕಾಣ್ತಾ ಹೋಗ್ತವೆ. ಆದರೆ ಎರಡನೆಯ ಅಲೆಯ ಸಂದರ್ಭದಲ್ಲಿ ಈ ವಲಸೆಯ ಪ್ರಕ್ರಿಯೆ ಇದ್ರೂ ಕೂಡ ಪ್ರಮಾಣ ಕಡಿಮೆ ಇತ್ತು. ಮುಂಜಾಗರೂಕತೆಯ ಸ್ವರೂಪ ಪ್ರಜೆಗಳಲ್ಲೇ ಇರೋದರಿಂದ ಅದನ್ನ ಸ್ವಲ್ಪ ಎಚ್ಚರಿಕೆಯಿಂದ ನಿಭಾಯಿಸೋದಕ್ಕೆ ಸಾಧ್ಯ ಆಯಿತು. ಇಲ್ಲಿ ನಮಗೆ ತಕ್ಷಣವೇ ನೆನಪಿಗೆ ಬರುವಂತಹದ್ದು ಮಾಧ್ಯಮ ಹೇಗೆ ನಿಭಾಯಿಸ್ತು ಈ ಪ್ರಸಂಗ, ಸಂದರ್ಭ, ಸನ್ನಿವೇಶ ಅಂತಂದ್ರೆ, ಮೊದಲನೆಯ ಅಲೆಯ ಸಂದರ್ಭದಲ್ಲಿ ಕೊರೋನಾಕ್ಕೆ ಒಂದು ರೀತಿಯಲ್ಲಿ ಮತೀಯ, ಜಾತೀಯ ಸೋಂಕನ್ನು ಅಂಟಿಸಲಾಯಿತು. ಈ ಮತೀಯ, ಜಾತೀಯ ಸೋಂಕು ಕೋಮುವಾದದ ಪ್ರಚೋದನೆಗೋಸ್ಕರವಾಗಿ ಬಳಸಿಕೊಳ್ಳುವಂತಹದ್ದು ಅಥವಾ ಬಳಸಿಕೊಂಡಿದ್ದು. ತಬ್ಲಿಗಿ ಜಮಾಯಿತೆ ಸಂಸ್ಥೆಯ ಮಾಡಿದಂತಹ ಸಮಾವೇಶದ ಒಂದು ಕಾರ್ಯಕ್ರಮ ಅಥವಾ ಆ ಕಾರ್ಯಕ್ರಮದಲ್ಲಿ 247 ವಿದೇಶಿಗರು ಬಂದಿದ್ರು, ಅವರಿಂದಾಗಿಯೇ ಕೊರೋನಾ ಹಬ್ಬಿತು ಅಂತ ಅಂದ್ಕೊಂಡ್ಬಿಟ್ಟು ಹೆಚ್ಚಿನ ಮಾಧ್ಯಮಗಳು ಪುಕಾರನ್ನ ಮಾಡಿದ್ವು. ಕನ್ನಡದಲ್ಲಿಯೂ ಕೂಡ ಇದು ಅಷ್ಟೇ ಬಿರುಸಿನ ಚರ್ಚೆಯಲ್ಲಿ ನಡೆದು ಹೋಯಿತು. ಆದರೆ ಅದೇ ಸಂದರ್ಭಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಇನ್ನೂ ನಿರ್ಧಾರಿತವಲ್ಲದ ಸ್ಥಿತಿ ಇತ್ತು. ಹಿಂದೂ ಧರ್ಮೀಯರು ಕೂಡ ದೇವಸ್ಥಾನಗಳಿಗೆ ಹೋಗುವ, ಆರಾಧನೆಯನ್ನ ಮಾಡುವ ಎಲ್ಲ ಕ್ರಿಯೆಗಳು ಜಾರಿಯಲ್ಲಿ ಇದ್ವು. ಅನಂತರದಲ್ಲಿ ಅವು ಮುಚ್ಚಿದವು ಅನ್ನುವಂತಹ ವರದಿಗಳು ನಮಗೆ ಸಿಗ್ತಾ ಹೋಗ್ತವೆ. ಅದು ಶಿರಡಿ ಸಾಯಿಬಾಬಾ ಮಂದಿರ ಆಗಿರಬಹುದು, ಶನಿ ದೇವಸ್ಥಾನ ಆಗಿರಬಹುದು, ವೈಷ್ಣವ ದೇವಿ ಮಂದಿರ ಆಗಿರಬಹುದು, ಕಾಶಿ ವಿಶ್ವನಾಥ್ ಮಂದಿರ ಆಗಿರಬಹುದು. ಇಂತಹ ಮಂದಿರಗಳು ಅನಂತರದಲ್ಲಿ ಬಂದಾದವು. ಆದರೆ ಇದಕ್ಕಿಂತಲೂ ಎರಡನೆಯ ಘಟ್ಟದ ಸಂದರ್ಭದಲ್ಲಿ ಚುನಾವಣೆ ನಡೆದಂಥದ್ದು. ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಜನ ಅಧ್ಯಾಪಕರು ಚುನಾವಣೆಯಲ್ಲಿ ಡ್ಯೂಟಿ ಮಾಡಿ ಬಂದ ನಂತರದಲ್ಲಿಯೇ ಮಲಗಿಕೊಂಡದ್ದಿದೆ. ಚುನಾವಣೆಯಲ್ಲಿ ಜನ ಸೇರಿಸಿ ಸಂಭ್ರಮಿಸಿದ ರಾಜಕೀಯ ನಾಯಕರು, ಅದರ ಜೊತೆಗೆ ಮಾಧ್ಯಮದವರು ಕೂಡ ಕೈ ಜೋಡಿಸಿದ್ದು. ಕೊಡಬೇಕಾದ ಎಚ್ಚರ ಈ ಮಾಧ್ಯಮಗಳು ಆ ಸಂದರ್ಭದಲ್ಲಿ ಕೊಡದೆ ಹೋದವು. ತಬ್ಲಿಗಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಡಿದ ಕಠೋರವಾದ ಮಾತುಗಳು ಅದು ಎಷ್ಟರ ಮಟ್ಟಿಗೆ ಅರ್ಥೈಸಲಾಯಿತು ಅಂತಂದ್ರೆ, ಕೊರೋನಾ ಜೆಹಾದ್,
ಅನ್ನುವ ಪರಿಭಾಷೆಯಲ್ಲಿ ವಿಶ್ಲೇಷಣೆ ಮಾಡಲಾಯಿತು. ಅಷ್ಟೇ ಒಂದು ರೀತಿಯಲ್ಲಿ ಯುದ್ಧದ ಪರಿಭಾಷೆಗೆ ಬಳಸುವ ಎಲ್ಲ ಶಬ್ದಗಳನ್ನು ಬಳಸಿಬಿಟ್ಟು ಅರ್ಥೈಸಲಾಯಿತು. ಅಂದ್ರೆ ಮಾಧ್ಯಮಗಳು ಕುಂಭಮೇಳದಂಥ ಮೇಳಗಳು ನಡೆದಾಗ ಅದನ್ನೂ ಸಂಭ್ರಮಿಸಿದವು, ಚುನಾವಣೆಯ ಸಂದರ್ಭಗಳನ್ನು ಸಂಭ್ರಮಿಸಿದವು. ವಸ್ತುನಿಷ್ಠ ವಿಶ್ಲೇಷಣೆಯನ್ನ ಮಾಧ್ಯಮಗಳಿಂದ ಮಾಡಲಿಕ್ಕೆ ಆಗಲಿಲ್ಲ. ಇದು ಒಂದು ರೀತಿಯಲ್ಲಿ ಮಾಧ್ಯಮಗಳ ಮತೀಯ ನಡೆ ಪರೋಕ್ಷವಾಗಿ ಇದು ಬಿಂಬಿಸುತ್ತೆ. ಅಷ್ಟೇ ಅಲ್ಲ, ಮಾಧ್ಯಮಗಳು ಒಂದು ರೀತಿಯಲ್ಲಿ ಪೌರೋಹಿತ್ಯದ ವಕ್ತಾರತ್ವವನ್ನು ವಹಿಸಿಕೊಂಡಿವೆ. ಮಾಧ್ಯಮಗಳೇ ಪೌರೋಹಿತ್ಯವನ್ನು ನಡೆಸ್ತಾ ಇವೆ. ಅದು ದೊಡ್ಡ ದುರಂತ. ಈ ಪೌರೋಹಿತ್ಯದ ವ್ಯಕ್ತಿಗಳು ವೈದ್ಯರ ಹಾಗೆ ಸಲಹೆಗಳನ್ನ, ಸೂಚನೆಗಳನ್ನ ಕೊಡ್ತಾ ಇದ್ದಿದ್ದು ಬಹಳ ದುರಂತದ ಸಂಗತಿ. ದೇವಸ್ಥಾನಗಳನ್ನ ಕಟ್ಟಬೇಕು ಅಂತ ಅನ್ನೋದಾಗ್ಲಿ, ಗೋಮೂತ್ರವನ್ನ ಸೇವಿಸಬೇಕು ಅಂತ ಅನ್ನೋದಾಗ್ಲಿ, ಸೆಗಣಿಯನ್ನ ಮೈಗೆ ಹಚ್ಕೊಳ್ಬೇಕು ಅಂತ ಅನ್ನೋದಾಗ್ಲಿ, ಈ ಸ್ವರೂಪದ ಅವೈಜ್ಞಾನಿಕ ರೀತಿಯ ವಿಚಾರಗಳನ್ನ ವೈಜ್ಞಾನಿಕ ಅನ್ನುವ ಹಾಗೆ ಕೆಲವು ಮಾಧ್ಯಮಗಳು ಮುಂದಿಟ್ಟವು. ಹೀಗಾಗಿ ವೈಜ್ಞಾನಿಕ ಅವೈಜ್ಞಾನಿಕ ವಿಚಾರಗಳಲ್ಲಿ ವ್ಯತ್ಯಾಸ ಇಲ್ಲದೇ ಇರುವ ಹಾಗೆ ಅದನ್ನ ಮುಂದಿಟ್ಟಿದ್ದು ಪರೋಕ್ಷವಾಗಿ ಮಾಧ್ಯಮಗಳ ಲೋಪ ಅಂತಲೇ ಅನಿಸುತ್ತೆ. ಇಲ್ಲಿ ಮಾಧ್ಯಮಗಳಿಗೆ ಕೇವಲ ಮಾಧ್ಯಮವಾಗಿಯೇ ವ್ಯವಹರಿಸಿದ ರೀತಿ ಇದೆ ಅಂತ ಅನ್ಸಲ್ಲ. ಅಲ್ಲಿ ರಾಜಕೀಯ ಮತ್ತು ಧಾರ್ಮಿಕ ಸೋಂಕು ಒಡೆದು ಕಾಣುತ್ತೆ. ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡನ್ನೂ ಸಾಧಿಸಿಕೊಳ್ಳುವುದಕ್ಕೋಸ್ಕರವಾಗಿ ಮಾಧ್ಯಮಗಳು ಪ್ರಯತ್ನ ಪಟ್ಟುವೇನೋ ಅಂತ ಅನ್ಸುತ್ತೆ. ಹೀಗಂತ ಮಾತ್ರಕ್ಕೆ ಮಾಧ್ಯಮಗಳು ಇದೇ ಕಾರ್ಯವನ್ನು ಮಾಡ್ತಾ ಇದ್ವು ಅಂತ ಏನಿಲ್ಲ. ಮಾಧ್ಯಮಗಳು ಸಮಯವನ್ನು ಲೆಕ್ಕಿಸದೆ ಎಲ್ಲ ಮಾಧ್ಯಮದ ಕೆಲಸಗಾರರು, ಹೆಚ್ಚಿನ ಮಾಧ್ಯಮದ ಕೆಲಸಗಾರರು ಯೋಧರ ಹಾಗೆ ಕೆಲಸ ಮಾಡಿದ್ದು ಇದೆ. ಆ ಕೆಲಸವನ್ನ ಮಾಡುವುದಕ್ಕೆ ಹೋಗಿ ಕೊರೋನಾವನ್ನ ಅಂಟಿಸಿಕೊಂಡು ಬಳಲಿದ್ದೂ ಇದೆ. ಅವೆಲ್ಲ ನಾವು ಇಲ್ಲ ಅಂತ ಅನ್ಕೊಂಡ್ಬಿಟ್ಟು ಹೇಳೋದಕ್ಕೆ ಆಗೋದಿಲ್ಲ. ರಾಜಕೀಯ ನಾಯಕರ ಪತ್ರಿಕಾಗೋಷ್ಠಿಗಳನ್ನ ಕವರ್ ಮಾಡುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ತುತ್ತಾದಂತಹದ್ರ ಬಗ್ಗೆ ಕೆಲವರು ಹೇಳಿಕೊಂಡಿದ್ದಿದೆ ಮತ್ತು ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡು ಕುಟುಂಬ ಬಳಲಿದ ರೀತಿಯನ್ನ ಅವರು ಹೇಳ್ಕೊಂಡಿದ್ದಿದೆ. ಇಂಥವೆಲ್ಲ ಒಂದೇ ಮಾಧ್ಯಮದ ಸ್ವರೂಪಕ್ಕೆ ಆಗಿದೆ ಅಂತನ್ನುವಂತಹ ಮಾತೇನಿಲ್ಲ, ಎಲ್ಲ ಮಾಧ್ಯಮಗಳಲ್ಲೂ ಆಗಿದೆ. ಆದರೆ ಸರ್ಕಾರದ ನೀತಿ ನಿಯಮಾವಳಿಗಳನ್ನ, ಸೌಲಭ್ಯಗಳನ್ನ, ಸೌಕರ್ಯಗಳನ್ನ ಏನಿವೆ ಅಂತ ಅನ್ಕೊಂಡ್ಬಿಟ್ಟು ತಿಳಿಸಿಕೊಡೋದ್ರಲ್ಲಿ ಮಾಧ್ಯಮಗಳು ಪ್ರಧಾನವಾದಂತಹ ಪಾತ್ರವನ್ನು ವಹಿಸಿವೆ ಅಂತ ಹೇಳ್ಬೋದು. ಇಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗಿಂತ, ಟಿವಿ ಮಾಧ್ಯಮಗಳಿಗಿಂತ ಮುದ್ರಣ ಮಾಧ್ಯಮಗಳು ಹೆಚ್ಚು ನಿಷ್ಠೆಯಿಂದ ಕೆಲಸ ಮಾಡಿವೆ ಮತ್ತು ಪ್ರಾದೇಶಿಕವಾಗಿ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿವೆ. ಯಾಕೆ ಅಂತಂದ್ರೆ ಟಿವಿ ಅಂತಹ ಮಾಧ್ಯಮ ಬೆಂಗಳೂರು ನಗರಕ್ಕೆ ಸಂಬಂಧಿಸಿದಂತೆ, ಇಡೀ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಇರುವ ನಿಯಮಗಳ ಇರುವಿಕೆಗಳನ್ನು ಹೇಳಿದ್ರೆ, ಮುದ್ರಣ ಮಾಧ್ಯಮಗಳು, ಪ್ರಾದೇಶಿಕ ಮುದ್ರಣ ಪತ್ರಿಕೆಗಳು ಏನ್ ಮಾಡಿವೆ, ತಳಮಟ್ಟದಲ್ಲಿ ನಿಂತುಕೊಂಡು ಬಿಟ್ಟು ಅವು ಕೆಲಸವನ್ನ ಸಾಧ್ಯವಾದಷ್ಟು ಮಾಡಿವೆ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಒಂದು ರೀತಿಯಲ್ಲಿ ಈ
ಡಿಜಿಟಲ್ ಮಾಧ್ಯಮವೇ ಆಗಲಿ ಅಥವಾ ಮುದ್ರಣ ಮಾಧ್ಯಮವೇ ಆಗಲಿ, ಇದು ಹೇಗೆ ಅಂತ ಅನಿಸುತ್ತೆ ಅಂದ್ರೆ ನನಗೆ ಈ ಆಧುನಿಕ ಮಾಧ್ಯಮಗಳು ಮಕ್ಕಳ ಕೈಯಲ್ಲಿ ಬ್ಲೇಡ್ ಕೊಟ್ಟ ಹಾಗೆ ಆಗಿದೆ. ಆ ಬ್ಲೇಡ್ ಅನ್ನ ಹೇಗೆ ಹಿಡಿಬೇಕು ಅಂತ ಅನ್ನೋದನ್ನು ಗೊತ್ತಾಗಲಾರದೆ ಮಗು ಹೇಗೆ ತನ್ನ ಕೈಯೆಲ್ಲ ಕೊಯ್ಕೊಂಡ್ಬಿಟ್ಟು ರಕ್ತ ಮಾಡಿಕೊಳ್ಳುತ್ತೋ ಹಾಗೆ ಇರುವ ಮಾಧ್ಯಮವನ್ನು ನಾವು ಹೇಗೆ ಬಳಸಬೇಕು, ಎಷ್ಟು ಬಳಸಬೇಕು, ಯಾವುದನ್ನು ಎಷ್ಟು ಹೇಳಬೇಕು ಅನ್ನುವುದರ ಇತಿಮಿತಿಗಳು ನಮ್ಮಲ್ಲಿಯೇ ಇಲ್ಲದೆ ಹೋದಂತಹದ್ದನ್ನ ಪರೋಕ್ಷವಾಗಿ ಅವು ಹೇಳ್ತವೆ. ಅದು ಸಾಮಾಜಿಕ ಮಾಧ್ಯಮ ಆಗಿರಬಹುದು, ಎಲೆಕ್ಟ್ರಾನಿಕ್ ಮಾಧ್ಯಮ ಆಗಿರಬಹುದು, ಇಂತಹದ್ದನ್ನ ಎದುರಿಸಿರುವಂತಹದ್ದನ್ನು ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು TRP ಗೋಸ್ಕರವಾಗಿಯೇ ಪ್ರಚೋದನಾತ್ಮಕವಾದ ರೀತಿಯಲ್ಲಿ ಹೇಳಲಾಗುತ್ತೆ. ಹೇಳುವಂತಹದ್ದು ಕೂಡ ತಪ್ಪಲ್ಲ. ಜನತೆಯಲ್ಲಿ ಭಯವನ್ನ ಹುಟ್ಟಿಸೋದ್ರಿಂದ ರಕ್ಷಣೆಗೆ ಪರೋಕ್ಷವಾಗಿ ಅದು ಸಹಾಯ ಮಾಡುತ್ತೆ ಅಂತ ಸಮರ್ಥಿಸಿಕೊಂಡಿದ್ದಿದೆ. ಅಂಕಿ ಸಂಖ್ಯೆಗಳು ಸರಿಯಾಗಿ ಕೊಡದೆ ಹೋದಾಗ ಅದಕ್ಕೆ ಪ್ರತಿಕ್ರಿಯೆಗಳು ಇರಲಿಲ್ಲ ಮಾಧ್ಯಮದಿಂದ. ನಿಜವನ್ನ ಹೇಳಿಬಿಟ್ರೆ ಜನಗಳಲ್ಲಿ ಇನ್ನಷ್ಟು ಭಯ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಅದನ್ನ ತೆಗೆದಿಟ್ಟಿರ್ಲಿಕ್ಕೂ ಸಾಕು ಅಂತ ವಾದವನ್ನು ಮಂಡಿಸಿರುವಂತಹದ್ದಿದೆ. ಸಾಧ್ಯತೆಗಳು ಇವೆ, ಇಲ್ಲ ಅನ್ನುವಂಥದ್ದಿಲ್ಲ. ಆದರೆ ಸುಳ್ಳಿನ ಸಾಮ್ರಾಜ್ಯದ ಮೇಲೆ ಸುಖಿ ದೇಶವನ್ನ ಕಟ್ಟೋದಕ್ಕೆ ಸಾಧ್ಯವಿಲ್ಲ. ವಸ್ತುನಿಷ್ಠವಾದ, ಪಾರದರ್ಶಕವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಇದ್ದದ್ದೇ ಆದರೆ ಜನರು ತನ್ನಷ್ಟಕ್ಕೆ ತಾವೇ ತಮ್ಮೊಳಗಡೆ ಆತ್ಮವಿಶ್ವಾಸವನ್ನ ಗಳಿಸಿಕೊಳ್ತಾರೆ. ಸುಳ್ಳಿನ ಆಧಾರದ ಮೇಲೆ ಬದುಕನ್ನ ಕಟ್ಕೊಳ್ಳೋದಕ್ಕೆ ಹೊರಟಾಗ ಇಲ್ಲದೇ ಇರುವ ವಿಘ್ನಗಳು ನಾವು ಎದುರಿಸಬೇಕಾದಂತ ಅನಿವಾರ್ಯತೆ ನಮಗೆ ಬರುತ್ತೆ. ಹೀಗಾಗಿ ನನಗನ್ಸೋದು ಸುಳ್ಳು ಅಂಕಿ ಸಂಖ್ಯೆಗಳನ್ನ ಮುಂದು ಮಾಡಿರುವಂತಹದ್ದು ಕೂಡ ಸರಿಯಾದ ಕ್ರಮ ಆಗಲಾರದು ಮತ್ತು ಪ್ರಚೋದನಾತ್ಮಕವಾದಂತಹ ಸಂಗತಿಗಳನ್ನ ಮುಂದಿಡುವಂತಹದ್ದು ಕೂಡ ಸರಿಯಾದಂತಹದ್ದಲ್ಲ. ಅದು TRP ಗಂಟು ಹಾಕಲಾಗುತ್ತೆ. ಅದಕ್ಕೆ TRP ಬದುಕು ಅನ್ನೋದು ನಿಜ. ಬದುಕಿನ ಎರಡನೇ ಘಟ್ಟ ಏನಾಗತ್ತೆ, ಮಾಧ್ಯಮದ ಅಸ್ತಿತ್ವ ಬರುತ್ತೆ. ಬದುಕಿನ ಮೊದಲನೇ ಘಟ್ಟ TRP ಹಿನ್ನೆಲೆಯಲ್ಲಿ ಬದುಕನ್ನು ರೂಪಿಸಿಕೊಳ್ಳುವ, ಮಾಧ್ಯಮದ ಇರುವಿಕೆಯನ್ನು ರೂಪಿಸಿಕೊಳ್ಳುವ ಸ್ವರೂಪ ಇರುತ್ತೆ. ಆದರೆ ಅದು ಎಲ್ಲ ಕಾಲಕ್ಕೂ ಅನ್ವಯ ಮಾಡುವಂತಹದ್ದು, ಅದನ್ನೇ ಒಂದು ಮಾರ್ಕೆಟ್ ಮಾಡಿಕೊಳ್ಳುವಂತಹದ್ದು ಎಷ್ಟರ ಮಟ್ಟಿಗೆ ಸಮರ್ಥನೀಯ ಅಂತ ಅನ್ನೋದು ಪ್ರಶ್ನೆ. ಮುದ್ರಣ ಮಾಧ್ಯಮಗಳು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ತಮ್ಮನ್ನು ತಾವು ಹೇಗೆ ಸಮರ್ಪಿಸಿಕೊಂಡವು, ದೇಶವನ್ನು ಹೇಗೆ ಕಟ್ಟಿದವು, ಆ ಮನೋಭಾವ ಬೇಡವೇ? ಬರೀ ವ್ಯಾಪಾರ ಅನ್ನುವಂತಹ ಪರಿಕಲ್ಪನೆ ಹಿನ್ನೆಲೆಯಲ್ಲಿ TRPಯನ್ನ ಬೆಳೆಸಿಕೊಳ್ಳುವ ಉದ್ದೇಶವನ್ನು ನೋಡಿದ್ರೆ ಹೇಗೆ? ಅದು ಕೌಟುಂಬಿಕ ನಿರ್ವಹಣೆ, ಬದುಕಿನ ನಿರ್ವಹಣೆಗೆ ಎಷ್ಟು ಬೇಕೋ ಅದನ್ನ TRPಯನ್ನ ಬಳಸಿಕೊಳ್ಳುವುದು ತಪ್ಪಲ್ಲ. ಬದುಕಿನ ಒಂದು ಭಾಗವಾಗಿ ಅದನ್ನು ಇಟ್ಕೊಂಡ್ರೆ ತಪ್ಪಲ್ಲ. ಆದರೆ ಅದನ್ನೇ ಒಂದು ಅಸ್ತ್ರವನ್ನಾಗಿ ಬಳಸ್ತಾ ಹೋಗುವಂತಹದ್ದು ಪ್ರಶ್ನಾರ್ಹ ಅಂತ ಅನ್ಕೊಂಡ್ಬಿಟ್ಟು ಅನ್ಸುತ್ತೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು SA ಬೋಬ್ಡೆ ಅವರು ಒಂದು ಮಾತನ್ನ ಹೇಳಿದರು. ಮಾಧ್ಯಮಗಳಿಗೆ ಜವಾಬ್ದಾರಿ ಇರಲಿ ಅನ್ನುವಂಥದ್ದು. ಕೊರೋನಾದ ವೈರಾಣುಗಳ ಕುರಿತು ಹಬ್ಬಿಸುವಂತಹ ನಕಲಿ ಸುದ್ದಿಗಳು ಕೊರೋನಾಕ್ಕಿಂತಲೂ ಅಪಾಯಕಾರಿ ಅನ್ನುವಂತಹ ಮಾತನ್ನ ಅವರು ಹೇಳಿದರು. ಅದರ ಜೊತೆಗೆ ಕೇಂದ್ರ ಸರ್ಕಾರವೇ ಅಧಿಕೃತವಾದಂತಹ ಮಾಹಿತಿಯನ್ನು ನೀಡುವ ವೆಬ್ಸೈಟ್ ಪ್ರಾರಂಭಿಸಬೇಕು ಅನ್ನುವ ಸೂಚನೆಯನ್ನು ಕೂಡ ಕೊಟ್ಟರು. ಅಂದ್ರೆ ಇದು ಸಾಮಾನ್ಯರ ಮಟ್ಟದಲ್ಲಿ ಮಾತ್ರ ಚರ್ಚೆಗೆ ಒಳಗಾಗದೆ ಕೋರ್ಟಿನ
ನಡುವೆಯೂ ಕೂಡ ಮಾಧ್ಯಮಗಳು ಚರ್ಚೆಗೆ ಒಳಗಾಗುವಷ್ಟರ ಮಟ್ಟಿಗೆ ಅನುವು ಮಾಡಿಕೊಟ್ಟವು ಅನ್ನುವಂತಹದ್ದನ್ನ ನಾವು ಮರೆಯೋ ಹಾಗಿಲ್ಲ. ಮಾಧ್ಯಮಗಳು ಮೆಟಾ ಮಾರ್ಕೆಟ್ ಅನ್ನ ಬಳಸಿಕೊಳ್ತಾ ಇವೆ. ರಾಜಕಾರಣಿಗಳು ಬಳಸಿಕೊಂಡ ಹಾಗೆ ಮಾಧ್ಯಮಗಳು ಕೂಡ ಬಳಸಿಕೊಳ್ತಾ ಇವೆ. ಯಾವ ಮಾಧ್ಯಮಗಳು ಪಕ್ಷನಿಷ್ಠವಾಗಿದ್ದಾವೆಯೋ ಅವು ಈ ಕೆಲಸವನ್ನು ಮಾಡ್ತಾ ಇವೆ. ಈ ಸಂದರ್ಭದಲ್ಲಿ ನನಗೆ ನೆನಪಾಗುತ್ತೆ, ಮುದ್ರಣ ಮಾಧ್ಯಮಗಳು ಉತ್ತುಂಗ ಕಾಲಘಟ್ಟದ ಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪೀತ ಪತ್ರಿಕೆಗಳು ಅಂತ ಅಂದ್ಕೊಂಡ್ಬಿಟ್ಟು ಗುರುತಿಸಲಾಗ್ತಾ ಇತ್ತು. ಹಳದಿ ಪತ್ರಿಕೆಗಳು, ಯಾವ ಪತ್ರಿಕೆಗೆ ಹಳದಿ ಪತ್ರಿಕೆ ಅಂತ ಅಂದ್ಕೊಂಡ್ಬಿಟ್ಟು ಲೇಬಲ್ ಹಚ್ಚಲಾಗುತ್ತೋ ಆ ಪತ್ರಿಕೆ ಸರ್ವನಾಶವಾಗಿ ಹೋಗ್ತಾ ಇತ್ತು. ಹೀಗಾಗಿ ಪತ್ರಿಕೆಗಳು ಸಾಧ್ಯವಾದಷ್ಟು ತಮ್ಮ ಪಾವಿತ್ರ್ಯತೆ, ನೈತಿಕತೆ, ಬದ್ಧತೆ ಕಾಯ್ದುಕೊಂಡ್ಬಿಟ್ಟು ಹೋಗ್ತಾ ಇದ್ವು. ಕೇವಲ ಸ್ಥಳೀಯ ಪತ್ರಿಕೆಗಳು ಮಾತ್ರ, ಹೆಚ್ಚಿನ ಸ್ಥಳೀಯ ಪತ್ರಿಕೆಗಳಿಗೆ ಮಾತ್ರ ಆ ಲೇಬಲ್ ಅನ್ನ ಅಂಟಿಸಿರುವಂತಹದ್ದಿದೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಈ ಹಳದಿ ಮ್ಯಾಗಝಿನ್, ಯೆಲ್ಲೋ ಮ್ಯಾಗಝಿನ್ ಅಂತ ಏನು ಹೇಳಲಾಗುತ್ತೋ ಆ ಯೆಲ್ಲೋ ಮ್ಯಾಗಝಿನ್ ಪರಿಕಲ್ಪನೆಯನ್ನ ನಾವು ಏನ್ ಮಾಡಬೇಕಾಗಿದೆ, ಯೆಲ್ಲೋ ಮೀಡಿಯಾ ಅನ್ನುವಂತಹದ್ದಕ್ಕೆ ಅನ್ವಯ ಮಾಡಬೇಕಾಗಿದೆ, ವಿಸ್ತರಿಸಬೇಕಾಗಿದೆ, ಹೊಸ ವ್ಯಾಖ್ಯಾನ ಮತ್ತು ಹೊಸ ಅರ್ಥೈಸುವಿಕೆ ಮಾಡಬೇಕಾಗಿದೆ. ಆದರೆ ಪಕ್ಷನಿಷ್ಠ ಪರಿಕಲ್ಪನೆಯಲ್ಲಿ ಇರೋದ್ರಿಂದ ಈ ಮೆಟಾ ಮಾರ್ಕೆಟಿಂಗ್ ಪರಿಕಲ್ಪನೆಯೂ ಕೂಡ ಅಸಹ್ಯ ಅನ್ನುವ ರೀತಿ ಆಗೋಗ್ಬಿಡುತ್ತೆ. ಈ ಮೆಟಾ ಮಾರ್ಕೆಟಿಂಗ್ ಪರಿಕಲ್ಪನೆ ಏನ್ ಮಾಡುತ್ತೆ ಅಂತಂದ್ರೆ, ಧರ್ಮದ, ರಾಷ್ಟ್ರದ ಪರಿಭಾಷೆಯನ್ನ ಭಾವನಾತ್ಮಕ ನೆಲೆಯಲ್ಲಿ ಬಳಸಿಕೊಂಡು ಅಭೌತದ ಚಿಂತನೆಯನ್ನ ವೈಭವೀಕರಿಸುವ ವಿಧಾನ ಅದು. ಇಲ್ಲಿ ಭಾವನೆಗಳ ಜೊತೆಗೆ ಆಡುವ ಚೆಲ್ಲಾಟ ಇದು. ಹೀಗಾಗಿ ಮಾಧ್ಯಮಗಳು ಮಾಡಬೇಕಾದ ಕೆಲಸ ಹೇಗೆ ಇರಬೇಕು ಅಂತ ಅಂದ್ಕೊಂಡ್ಬಿಟ್ಟು ಹೇಳಲಾಗುತ್ತೆ ಅಂದ್ರೆ, ಮಾಧ್ಯಮ ಸಮಾಜದ, ಧರ್ಮದ ಅಥವಾ ಆಡಳಿತ ವ್ಯವಸ್ಥೆಯ ಒಳಗಡೆ ಇರುವಂತಹ ಲೋಪದೋಷಗಳನ್ನ ಎತ್ತಿ ತೋರಿಸುವ ಕೆಲಸ ಮಾಡಬೇಕು ವಿನಃ ಆ ಲೋಪಕ್ಕೆ ಅಥವಾ ಆ ಸಮಸ್ಯೆಗೆ ಪ್ರತಿ ಸಮಸ್ಯೆಯನ್ನು ಸೃಷ್ಟಿಸುವುದು ಮಾಧ್ಯಮದ ಕೆಲಸವಾಗಬಾರದು. ಆದರೆ ನಮ್ಮ ಕೆಲ ಮಾಧ್ಯಮಗಳು ಸಮಸ್ಯೆಗೆ ಇನ್ನೊಂದು ಸಮಸ್ಯೆಯನ್ನ ಹುಟ್ಟು ಹಾಕುವ ಸ್ವರೂಪದಲ್ಲಿಯೇ ವ್ಯವಹರಿಸ್ತಾ ಇರುವಂತಹದ್ದು ವಿಷಾದನೀಯವಾದಂತಹ ಸಂಗತಿ ಅಂತ ಅಂದ್ಕೊಂಡ್ಬಿಟ್ಟು ಅನಿಸುತ್ತೆ. ಇಷ್ಟೆಲ್ಲ ಲೋಪಗಳ ನಡುವೆಯೂ ಕೂಡ ಆರೋಗ್ಯಕರವಾದ ರೀತಿಯ ಕೆಲಸಗಳನ್ನ ಮಾಡಿದ್ದಾರೆ. ಜನಹಿತದ ಕೆಲಸಗಳು ತೋರಿಕೆಯ ದೃಷ್ಟಿಯಲ್ಲಾದರೂ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಕೂಲಿಕಾರರಿಗೆ, ಕೆಲಸಗಾರರಿಗೆ, ಅನ್ನವಿಲ್ಲದೆ ಇದ್ದಂಥವರಿಗೆ ಅನ್ನ ತಲುಪಿಸುವಂತಹದ್ದು, ನಿರ್ದಿಷ್ಟವಾಗಿ ಮಾಧ್ಯಮಗಳು ವೈಯಕ್ತಿಕವಾಗಿ ತಮ್ಮ ನೆಲೆಯಲ್ಲಿ ಏನನ್ನ ಸಹಕಾರವನ್ನ ನೀಡಬಹುದು ಅಂಥ ನೆಲೆಯಲ್ಲಿ ವೈಯಕ್ತಿಕವಾಗಿ ತಮ್ಮ ಸಹಾಯದ ಹಸ್ತವನ್ನ, ಎಲೆಕ್ಟ್ರಾನಿಕ್ ಮೀಡಿಯಾ ಕೂಡ ಕೈಚಾಚಿ ಸಹಾಯದ ಹಸ್ತವನ್ನ ಕೊಟ್ಟದ್ದಿದೆ. ಹಾಗೇನೆ ಮುದ್ರಣ ಮಾಧ್ಯಮದವರು ಕೂಡ ಈ ಕೆಲಸವನ್ನ ಮಾಡಿದ್ದಾರೆ.
ಎಲ್ಲವೂ ಸಾರಾಸಗಟಾಗಿ ಮಾಡಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಹೇಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಸರ್ಕಾರದ ನಿಯಮಗಳು, ದಿನ ದಿನದ ಬದಲಾವಣೆಯ ನಿಯಮಗಳು, ಆಗುಹೋಗುಗಳು, ಸೌಕರ್ಯಗಳು, ಅವೆಲ್ಲರ ವಿವರಗಳನ್ನ ಜನತೆಯ ಮಟ್ಟಕ್ಕೆ ತಲುಪಿಸುವ ಕೆಲಸವನ್ನು ಮಾಡಿವೆ. ಮುದ್ರಣ ಮಾಧ್ಯಮ ಅಕ್ಷರಸ್ಥರಿಗೆ ಮಾತ್ರ ಜ್ಞಾನವನ್ನ ಕೊಟ್ರೆ, ಎಲೆಕ್ಟ್ರಾನಿಕ್ ಮೀಡಿಯಾದಂಥವುಗಳು, ಟಿವಿಗಳಂಥವು ಅನಕ್ಷರಸ್ಥರಿಗೆ ಸುದ್ದಿಯನ್ನ ತಲುಪಿಸುವುದರಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿವೆ ಅನ್ನೋದು ನಿಜ. ಆದರೆ ಸಾಮಾನ್ಯ ಜನತೆಯಲ್ಲಿ ಭಯವೂ ಕೂಡ ಆತುಕೊಂಡಿದ್ದು ಈ ಮಾಧ್ಯಮಗಳ ಮೂಲಕ ಅನ್ನುವಂಥದ್ದು ಗ್ರಾಮೀಣ ಜನತೆಯ ಪರಿಭಾಷೆ ಮೂಲಕವೇ ನಮಗೆ ಗೊತ್ತಾಗುತ್ತೆ. ನಮಗೆ ಇವತ್ತಿನ ಸಂದರ್ಭದಲ್ಲಿ ಬಹಳ ಗಮನಾರ್ಹವಾದ ಸಂಗತಿ ನನಗೆ ಏನನ್ಸಿದ್ದು ಅಂತಂದ್ರೆ, ಮಾಧ್ಯಮಗಳು ಬೇರೆ ಬೇರೆ ಕ್ಷೇತ್ರದ ಮೂಲಕ ಕೆಲಸ ಮಾಡ್ತಾ ಇರೋದ್ರಿಂದ, ಅಂದ್ರೆ ಸಾಮಾಜಿಕ ಮಾಧ್ಯಮಗಳು, ರೇಡಿಯೋದಂತಹ ಶ್ರವ್ಯ ಮಾಧ್ಯಮಗಳು, ಎಲೆಕ್ಟ್ರಾನಿಕ್ ದಂತಹ ದೃಶ್ಯ ಮಾಧ್ಯಮಗಳು, ನ್ಯೂಸ್ ಪೇಪರ್ನಂತಹ ಮುದ್ರಣ ಮಾಧ್ಯಮಗಳು, ಇವೆಲ್ಲ ಏನಾಗ್ತಾ ಇವೆ ಇವತ್ತಿನ ಸಂದರ್ಭದಲ್ಲಿ, ಸುದ್ದಿಯ ಸಂಗ್ರಹ ಮತ್ತು ಉಲ್ಬಣ ಎರಡೂ ಆಗ್ತಾ ಇವೆ ಅಂತ ನನಗನ್ಸಿದೆ. ಇದರ ಜೊತೆಗೆ ಅದು ಪ್ರಿಂಟ್ ಮೀಡಿಯಾ ಇರಬಹುದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಇರಬಹುದು, ತನ್ನ ವ್ಯಾಪ್ತಿಯ ಸ್ವರೂಪವನ್ನ ಕಳೆದುಕೊಳ್ತಾ ಇವೆ. ಇದಕ್ಕೆ ಮುಖ್ಯ ಕಾರಣ ವೈಚಾರಿಕತೆಯಲ್ಲಿ ತಮ್ಮ ವ್ಯಾಪ್ತಿಗೆ ನಿಲುಕದೆ ಹೋದದ್ದು ಅಂತ ಅನಿಸ್ತದೆ. ಹೀಗಾಗಿ ಇವತ್ತಿನ ಸಂದರ್ಭದಲ್ಲಿ ಮಾಧ್ಯಮಗಳು ಸಾಪೇಕ್ಷವಾದದ ನಡೆಯನ್ನು ಅನುಸರಿಸ್ತಾ ಇವೆ. ಸಾಪೇಕ್ಷವಾದದ ನಡೆ ಅಂತಂದ್ರೆ, ಒಂದು ಮಾಧ್ಯಮ ಇನ್ನೊಂದು ಮಾಧ್ಯಮದ ಮೇಲೆ ಅವಲಂಬಿತವಾಗಿ ನಡೆಯುವಂತಹದ್ದು. ಸ್ವತಂತ್ರ ಅಲ್ಲ ನಾನು ಅನ್ನುವಂತಹದ್ದನ್ನ ಘೋಷಿಸಿಕೊಳ್ಳುವಂತಹದ್ದು. ಈ ಕೊಡುಕೊಳ್ಳುವಿಕೆ ಪರಸ್ಪರ ಮೂರು ಮಾಧ್ಯಮಗಳಲ್ಲಿ ನಡೀತಾ ಇದೆ ಅಂತ ಅನಿಸಿದೆ ನನಗೆ. ಇದು ಹೆಚ್ಚು ಆರೋಗ್ಯಕರವಾದದ್ದು ಕೂಡ. ಒಂದು ಪತ್ರಿಕೆ ಟಿವಿಯ ಜೊತೆಗೆ ಸಂಯೋಜನೆಯಾಗುತ್ತೆ. ಪತ್ರಿಕೆಯಲ್ಲಿ ಬಂದ ವಿಷಯ ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ಗಳಲ್ಲಿ ಹರಿದಾಡುತ್ತೆ. ಟ್ವಿಟರ್ನಂಥವುಗಳಲ್ಲಿ ವ್ಯಕ್ತವಾದಂತಹ ಅಭಿಪ್ರಾಯಗಳು ಪತ್ರಿಕೆಯಲ್ಲಿ ಪ್ರಕಟವಾಗ್ತವೆ. ಟಿವಿಯ ಸುದ್ದಿಗಳು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ, ಈ ಚಲಿಸುವ ಕ್ರಿಯೆ ಇದೆಯಲ್ಲ, ಕೊಡುಕೊಳ್ಳುವ ಕ್ರಿಯೆ ಇದೆ ಅಲ್ವಾ, ಇಡೀ ಮಾಧ್ಯಮದ ಸಂವಹನದ ಕ್ರಿಯೆಯಲ್ಲಿ ಬದಲಾವಣೆಯನ್ನು ತಂದಿದೆ. ಈ ಬದಲಾವಣೆ ತುಂಬಾ ಆರೋಗ್ಯಕರವಾದಂತಹದ್ದು ಮತ್ತು ಯಾವ ಮಾಧ್ಯಮವೂ ಕೂಡ ಬೀಳಲಿಕ್ಕೆ ಬಿಡದೆ ಒಟ್ಟಿಗೆ ಮೇಲಕ್ಕೆ ಏಳುವ ತಂತ್ರಗಾರಿಕೆಯ ಸ್ವರೂಪದ್ದು ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ಮಾಧ್ಯಮಗಳು ಈ ನಡೆಯನ್ನ ಗಂಭೀರವಾಗಿ ಪರಿಗಣಿಸಬೇಕಿದೆ. ಎಲ್ಲಾ ಮುದ್ರಣ ಮಾಧ್ಯಮಗಳು ವೆಬಿನಾರ್ಗಳನ್ನ ನಡೆಸ್ತಾ ಇವೆ, ದೃಶ್ಯ ಮಾಧ್ಯಮಕ್ಕೆ ಬರ್ತಾ ಇವೆ, ದೃಶ್ಯ ಮಾಧ್ಯಮ ಒಂದು ಭಾಗವನ್ನಾಗಿ ಮಾಡಿಕೊಳ್ತಾ ಇವೆ. ಹೀಗಾಗಿ
ಇಂತಹ ಕೊಡುಕೊಳ್ಳುವಿಕೆಗಳು ಹೆಚ್ಚಿದ ಹಾಗೆ ತಮ್ಮ ವ್ಯಾಪ್ತಿಯನ್ನ ಮತ್ತೆ ವಿಸ್ತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ. ಇನ್ನು ಮುದ್ರಣ ಮಾಧ್ಯಮದ ಸಾಧ್ಯತೆಗಳು ಅನ್ಯ ದೇಶಗಳಲ್ಲಿ ಆಗಿರುವಂತಹ ಅಪಾಯವನ್ನು ನೋಡಿದ್ರೆ, ಪತ್ರಿಕೆಗಳು ನಿಂತು ಹೋಗುವ ಸ್ವರೂಪದ ಸ್ಥಿತಿಯನ್ನು ನೋಡಿದ್ರೆ ಅಂತಹ ಸ್ಥಿತಿ ನಮ್ಮಲ್ಲಿಲ್ಲ. ಇನ್ನೂ ಇಲ್ಲಿ ಅಷ್ಟೇ ಸಲೀಸಾಗಿ ಉಸಿರಾಡಿಸ್ತಾ ಇವೆ ಅನ್ನುವಂತಹದ್ದನ್ನ ನಾವು ನೋಡಿ ಪರೋಕ್ಷವಾಗಿ ಒಂದಿಷ್ಟು ಸಂಭ್ರಮಿಸಬಹುದು ಅಂತ ಅನಿಸುತ್ತೆ. ಕೊರೋನಾದ ಸಂದರ್ಭದಲ್ಲಿ ಆದಂತಹ ಬೆಡ್ಗಳ ಕೊರತೆ ಆಗಲಿ, ಆಕ್ಸಿಜನ್ ಕೊರತೆ ಆಗಲಿ, ಲಸಿಕೆಯ ಕೊರತೆ ಆಗಲಿ, ಇಂತಹ ಸಂದರ್ಭದಲ್ಲಿ ಹೆಚ್ಚು ಸಮಸ್ಯೆಗಳು ತಲೆದೋಡಿ ಯಾವ ದೇಶ ಲಸಿಕೆಯ ಉತ್ಪನ್ನದ ಕೇಂದ್ರ ಅಂತ ಕರೆಸಿಕೊಳ್ಳುವ ಸಾಧ್ಯತೆಗಳು ಅಧಿಕವಾಗಿದ್ವು, ಅಂಥ ಸ್ಥಳದಲ್ಲಿಯೇ ಇಂಥ ಸಮಸ್ಯೆಗಳು ಉಲ್ಬಣ ಆಗಿದ್ದು, ನಮ್ಮ ಮುಂಜಾಗರೂಕತೆ ಕ್ರಮ ಇಲ್ಲದೆ ಇರುವಂತಹದ್ದರ ಸ್ವರೂಪದಿಂದಾಗಿ ಹಾಗೆ ಆಯಿತು ಅಂತ ಅನಿಸುತ್ತೆ. ಅದಲ್ಲದೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ತಬ್ಲಿಗಿ ಪ್ರಕರಣವನ್ನ ಹಿಂಚಿದ ಹಾಗೆ ಅನಂತರದಲ್ಲಿ ಇಸ್ಲಾಮಿಕ್ ಬಂಧುಗಳು ಹಿಂದೂಗಳ ಅನಾಥ ಶವವನ್ನ ಹೊತ್ತು ಹಿಂದೂ ಧರ್ಮೀಯರ ಸಂಪ್ರದಾಯದ ಪ್ರಕಾರ ಸಂಸ್ಕಾರವನ್ನ ಮಾಡಿದ ಸಾಕಷ್ಟು ಪ್ರಸಂಗಗಳು ನಮಗೆ ಸಿಗ್ತವೆ. ಇಂಥವು ಯಾವ ಪತ್ರಿಕೆಗಳು ಗಂಭೀರವಾಗಿ ತಗೊಳ್ಳೇ ಇಲ್ಲ. ದೇಶದ ಸಾಮರಸ್ಯವನ್ನ ಕದಡುವುದಕ್ಕೆ ತೋರಿಸಿದ ಆಸಕ್ತಿ, ದೇಶದ ಸಾಮರಸ್ಯವನ್ನ ಬೆಸೆಯೋದಕ್ಕೆ ಇಂತಹ ಪ್ರಸಂಗಗಳನ್ನ ಮಾಧ್ಯಮಗಳು ತುಂಬಾ ಸಮರ್ಥವಾಗಿ ಬಳಸಿಕೊಳ್ಳಬಹುದಿತ್ತು. ಜನತೆ ಇಂಥದ್ರಿಂದ ಇನ್ನಷ್ಟು ಹೆಚ್ಚು ಉತ್ಸುಕತೆಯಿಂದ ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇತ್ತು. ಸೋಷಿಯಲ್ ಮೀಡಿಯಾ ಇಂಥವುಗಳನ್ನ ತುಂಬಾ ಮುತುವರ್ಜಿಯಿಂದ ಇಂಥವುಗಳನ್ನು ತೋರಿಸಿಕೊಟ್ಟಿದೆ, ಹೊರಗಡೆ ಹಾಕಿದೆ. ಆದರೆ ಮುಖ್ಯ ವಾಹಿನಿಯ ಮಾಧ್ಯಮಗಳು ಕೂಡ ಇಂಥ ವಿಷಯಕ್ಕೆ ಆದ್ಯತೆಯನ್ನ ಕೊಡಬೇಕಾಗಿತ್ತು ಅಂತ ಅಂದ್ಕೊಂಡ್ಬಿಟ್ಟು ಅನಿಸದೆ ಇರಲಾರ್ದು ಅಂತ ಅನಿಸುತ್ತೆ. ಕೊನೆಯ ಸಂಗತಿಯಾಗಿ ನಾವು ಪತ್ರಿಕಾ ಮಾಧ್ಯಮದ ವಾರಿಯರ್ಗಳಾಗಿ, ಕೊರೋನಾ ವಾರಿಯರ್ಗಳಾಗಿ ಕೆಲಸ ಮಾಡಿ ನೋವನ್ನ ಉಂಡಂತಹ ಎಲ್ಲ ವ್ಯಕ್ತಿಗಳಿಗೂ ಮತ್ತು ಅವರ ಕುಟುಂಬದವರಿಗೂ ಈ ಸಂದರ್ಭದಲ್ಲಿ ನುಂಗಿಕೊಂಡು ಸಮಾಜಕ್ಕೋಸ್ಕರವಾಗಿ ಬದುಕಿದ್ದಿದೆ ಅಲ್ವಾ, ಅದಕ್ಕೋಸ್ಕರವಾಗಿ ಆ ಮಾಧ್ಯಮದ ಎಲ್ಲ ಮಾಧ್ಯಮದ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಇನ್ನು 3ನೇ ಅಲೆ ಬರಲಿಕ್ಕಿದೆ. 2ನೇ ಅಲೆಯ ಸಂದರ್ಭದಲ್ಲಿ ಆದಂತಹ ನಿರ್ಲಕ್ಷ್ಯಗಳು 3ನೇ ಸಂದರ್ಭದಲ್ಲಿ ಆಗದೇ ಇರಲಿ, ಎಲ್ಲವೂ ವ್ಯವಸ್ಥಿತವಾಗಿ ಮುಂದಾಲೋಚನೆಯಿಂದ ನಡೆಯುವಂತಾಗಲಿ ಅಂತ ಅಂದ್ಕೊಂಡ್ಬಿಟ್ಟು ನಾನು ಬಯಸ್ತೇನೆ.